ಸಿಎಂ ಕುರ್ಚಿ ಅಲುಗಾಡ್ತಾ ಇದೆ ಎಂದಿದ್ದಂತಹ ಮೋದಿ ನನಗಿರುವಂತಹ ಸಂದೇಶ ಒಂದೇ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಸಖತ್ ರಿಪ್ಲೈ ಅನ್ನು ಕೊಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಭೇಟಿ ವೇಳೆಯಲ್ಲಿ ಭಾಷಣ ಮಾಡಿ ಹೋಗಿದ್ರು. ದೇಶದ ಪ್ರಧಾನಿಯೋ ಅಥವಾ ಕರ್ನಾಟಕದ ಬಿಜೆಪಿ ಘಟಕದ ಅಧ್ಯಕ್ಷರಾಗಿಯೋ ಎನ್ನುವಂತಹ ಸಂದೇಹ ನನ್ನನ್ನ ಕಾಡ್ತಾ ಇದೆ ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿರುಗೇಟನ್ನು ನೀಡ್ತಾರೆ. ಬೆಂಗಳೂರಿನ ಕಾರ್ಯಕ್ರಮದ ವೇಳೆ ಮಾತನಾಡ್ತಾ ಅವರು ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಅಲುಗಾಡ್ತಾ ಇದೆ ಅಂತ ಹೇಳಿರುವಂತಹ ಮೋದಿಯ ಹೇಳಿಕೆಯನ್ನ ಕಟುವಾಗಿ ಟೀಕಿಸಿದ್ದಾರೆ. ಮೋದಿ ಅವರು ರಾಜ್ಯದಲ್ಲಿ ಸಿಎಂ ಕುರ್ಚಿ ಅಲುಗಾಡ್ತಾ ಇದೆ ಎನ್ನುವಂತಹ ಹೇಳಿಕೆ ನೀಡಿ ಹೋಗಿದ್ದಾರೆ. ಪ್ರಧಾನಿಯಾಗಿ ಇಂತಹ ಮಾತುಗಳು ಆಡಬಾರ್ದು. ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಅಥವಾ ವಿರೋಧ ಪಕ್ಷದ ನಾಯಕರು ಅನ್ನುವುದು ಸಾರ್ವಜನಿಕರೇ ಅವರೇ ಸ್ಪಷ್ಟ ಮಾಡಿ ಹೇಳ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಆಗ್ರಹಿಸಿದ್ದಾರೆ. ಹಿಂದಿನ ಪ್ರಧಾನಿಗಳು ಕೆಟ್ಟ ರಾಜಕೀಯವನ್ನ ಮಾಡಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ಅವರು ಹಿಂದಿನ ಒಂದು ಪ್ರಧಾನಮಂತ್ರಿಯನ್ನ ನೆನಪು ಮಾಡಿಕೊಳ್ತಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಇಂದಿರಾ ಗಾಂಧಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಪಟ್ಟವನ್ನ ಯಾವತ್ತೂ ಕೂಡ ಕೆಟ್ಟ ರಾಜಕಾರಣವನ್ನ ಮಾಡಲಿಲ್ಲ, ಒಂದು ಪಟ್ಟವನ್ನ ಬಳಕೆ ಮಾಡಲಿಲ್ಲ. ಕೇಂದ್ರದಲ್ಲಿ ಅವರ ಸರ್ಕಾರ ಎಲ್ಲಾ ರಂಗದಲ್ಲೂ ಕೂಡ ವೈಫಲ್ಯವನ್ನ ಕಾಣ್ತಾ ಇದೆ. ತನ್ನ ತಟ್ಟಿಯಲ್ಲಿ ಬಿದ್ದಿರುವಂತಹ ನೊಣವನ್ನ ನೋಡೋದು ಬಿಟ್ಟು ನಮ್ಮ ತಟ್ಟಿಯ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಲೇವಡಿಯನ್ನ ಮಾಡ್ತಾರೆ. ಮೋದಿ ಭಾಷಣಕ್ಕೆ ಕಿಡಿಕಾರದಂತಹ ಸಿದ್ದರಾಮಯ್ಯ ಮೋದಿ ಅವರು ಬೆಂಗಳೂರಿನ ಭಾಷಣದಲ್ಲಿ ಡೋಂಗಿತನ ಎದ್ದು ಕಾಣ್ತಾ ಇತ್ತು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಅಭಿಪ್ರಾಯ ಪಡ್ತಾರೆ. ಪ್ರಧಾನಿ ಕುರ್ಚಿಯ ಘನತೆ, ಗಾಂಭೀರ್ಯ ಮತ್ತು ಔಚಿತ್ಯವನ್ನ ನರೇಂದ್ರ ಮೋದಿ ಅವರು ತಮ್ಮ ಸುಳ್ಳು, ಕೀಳು ಅಭಿರುಚಿ ಮತ್ತು ದ್ವೇಷ, ಅಸೂಯೆಗಳಿಂದ ವ್ಯಕ್ತಪಡಿಸುವಂತಹ ಭಾಷಣಗಳ ಮೂಲಕ ಮಣ್ಣುಪಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿಎಂ ಅವರು ಸಿದ್ದರಾಮಯ್ಯ ಅವರು ಮೋದಿ ಅವರ ಭಾಷಣವನ್ನ ನೋಡಿ ಕಿಡಿಕಾರ್ತಾರೆ. ಮೋದಿ ಭಾಷಣಕ್ಕೆ ಕಿಡಿಕಾರದಂತಹ ಸಿದ್ದರಾಮಯ್ಯ ಮೋದಿ ಅವರು ಬೆಂಗಳೂರಿಗೆ ಬಂದು ಮಾತನಾಡಿರುವಂತಹ ಅದೇ ಮಾತುಗಳನ್ನ ರಿಪೀಟ್ ಮಾಡ್ತಾ ಅದನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಇಲ್ಲಿಗೆ ನರೇಂದ್ರ ಮೋದಿ ಅವರು ಬಂದು ಭಾಷಣ ಮಾಡಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು, ಸಿದ್ದರಾಮಯ್ಯ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಕುರ್ಚಿ ಗಲಾಟೆ ಅದು ನಮಗ್ ಬಿಟ್ಟಿರುವಂತಹ ವಿಚಾರ, ನರೇಂದ್ರ ಮೋದಿ ಅವರಿಗೆ ಅದರ ಅಗತ್ಯ ಇರಲಿಲ್ಲ ಅಂತ ಹೇಳ್ತಾರೆ. ಹಾಗೆ ನರೇಂದ್ರ ಮೋದಿ ಅವರು ಯಾವ ಸ್ಥಾನದಲ್ಲಿ ಇದ್ದೀವಿ ಅಂತ ಹೇಳಿ ಯೋಚನೆ ಮಾಡಬೇಕು. ವಿರೋಧ ಪಕ್ಷದ ನಾಯಕರಾಗಿ ಕೂತ್ಕೊಂಡು ಮಾತನಾಡೋ ರೀತಿಯಲ್ಲಿ ಮಾತನಾಡೋದಲ್ಲ, ಹಾಗೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇದ್ಕೊಂಡು ಮಾತಾಡೋ ರೀತಿ ಮಾತಾಡೋದಲ್ಲ. ಅವರು ಪ್ರಧಾನಮಂತ್ರಿ, ಅವರ ಘನತೆ, ಗೌರವವನ್ನ ನೋಡಿ ಮಾತಾಡಬೇಕು. ನಮ್ಮ ರಾಜ್ಯದ್ದು ನಾವು ನೋಡ್ಕೊಳ್ತೀವಿ ಎನ್ನುವಂತಹ ರೀತಿಯಲ್ಲಿ ತೆರಿಗೆಟನ್ನ ಕೊಟ್ಟಿದ್ದಾರೆ.